ಈ ಆಟದಲ್ಲಿ ನೀನ್ ಗೆಲ್ಲಕ್ಕಾಗಲ್ಲ, ಯಾಕಂದ್ರೆ ಆಪೋನೆಂಟ್ ಅಲ್ಲಿ ಇರೋದು ನಮ್ಮಪ್ಪ. ಆದರ್ಶ ದಂಪತಿಗಳ ನಡುವೆ ಒಂದ್ ಒಳ್ಳೊಳ್ಳೆ ಚಾಲೆಂಜ್ ಗೇಮ್ಸ್ ಇಟ್ಬಿಟ್ಟು ಆಡಿಸ್ಬೇಕು ಅನ್ನೋ ಆಸೆ ಇತ್ತು. ಜ್ವಾಲಾಮುಖಿನ, ಸಮುದ್ರನ. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ಬಣ್ಣ. ಗಣೇಶ್ ಗಣೇಶ್ ವಿಷ್ಣುವರ್ಧನ್. ಫಸ್ಟ್ ಕ್ವಶನ್. ಈ ಆಟದಲ್ಲಿ ನೀನ್ ಗೆಲ್ಲಕ್ಕಾಗಲ್ಲ, ಯಾಕಂದ್ರೆ ಆಪೋನೆಂಟ್ ಅಲ್ಲಿ ಇರೋದು ನಮ್ಮಪ್ಪ. ನಾನೇ ಗೆಲ್ಲೋದ್ ಬಾರಲೇ. ಸೆಕೆಂಡ್ ಕ್ವಶನ್. ಈ ಆಟದಲ್ಲಿ ನೀನೇ ಗೆಲ್ತಿ, ಯಾಕಂದ್ರೆ ಆಪೋನೆಂಟ್ ಅಮ್ಮ ಇರೋದು. ನಾನೇ ಗೆಲ್ಲೋದು ಪಕ್ಕ. ನೋ, ನಾನೇ ಗೆಲ್ಲೋದು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಗೈಸ್, ಇವತ್ತು ನಮ್ಮ ಆದರ್ಶ ದಂಪತಿಗಳ ನಡುವೆ ಒಂದು ಒಳ್ಳೊಳ್ಳೆ ಚಾಲೆಂಜ್ ಗೇಮ್ಸ್ ಇಟ್ಬಿಟ್ಟು ಆಡಿಸ್ಬೇಕು ಅನ್ನೋ ಆಸೆ ಇತ್ತು. ಅದೇ ತರನೇ ಸ್ಟೆಪ್ ಬೈ ಸ್ಟೆಪ್, ಅಂದ್ರೆ ಇವತ್ತಿಗ ಮಾಡಿದೆ ಅಂದ್ರೆ ನಾಳೆನೂ ಅದೇ ಬರಲ್ಲ, ಬಟ್ ವಾರಕ್ಕೆ ಮೇ ಬಿ ಮೋಸ್ಟ್ಲಿ 1-2 ಬರ್ಬೋದು ಈ ತರ. ಓಕೆನಾ? ಯಾಕಂದ್ರೆ ಇವರಿಬ್ರು ನಡುವೆ ಕಾಂಪಿಟೇಷನ್ ಉಕ್ಕಿ ಹರಿದಾಗ ವಾಲ್ಕೆನ ತರ ಉಕ್ಕು ಬರುತ್ತೆ. ಅಕಸ್ಮಾತ್ ವಾಲ್ಕೆನ ತರ ಈ ಕಡೆಯಿಂದ ವಾಲ್ಕೆನ ಉಕ್ಕು ಹರಿದು ಬಂದ್ರೆ ನಮ್ಮ ಅಪ್ಪ ಸಮುದ್ರ ತರ ಹಿಂಗೆ ಬರುತ್ತೆ. ಈಗ ವಾಲ್ಕೆನೋ ಗೆಲ್ಲುತ್ತಾ, ಸಮುದ್ರ ಗೆಲ್ಲುತ್ತಾ? ವಾಲ್ಕೆನ್ ಅಂದ್ರೆ ಅಲೆ ಅಲ್ಲ, ಹಿಂಗ್ ಬರುತ್ತಲ್ಲ ಅಲೆ. ಗೊತ್ತಿಲ್ಲ ಅಂದ್ರೆ ಕೇಳು, ಗೊತ್ತಿರೋರ್ ತರ ಆಡ್ಬೇಡ. ವಾಲ್ಕೆನೋ ಅಂದ್ರೆ ಅದೇ ಬೆಂಕಿ ಎಗರುತ್ತೆ, ಗೊತ್ತಾ? ಬೆಂಕಿಗಳು ಈ ತರ ಒಂದು ಸರ್ಕಲ್ ಒಳಗಡೆ ಬೆಂಕಿ ಹಿಂಗ್ ಎಗರುತ್ತೆ, ಹಿಂಗ್ ಜ್ವಾಲಾಮುಖಿ. ಎಸ್, ಹೌದು, ಅದನ್ನ ವಾಲ್ಕೆನ್ ಅಂತ ಹೇಳ್ತಾರೆ. ಏನ್ ಮಾಡ್ತೀಯ ನೀನು? ವಾಲ್ಕೆನ್ ಅಂದ್ರೆ ವಾಲ್ಕೆನ್ ತಕೊಂಡ್ ರೂಢಿಯಾಗಿ ವಾಲ್ಕೆನ್ ಗೊತ್ತು ನಿಮ್ಗೆ. ಏನ್ ಹೇಳ್ದೋ ಅದೇನ್ ಹೇಳ್ತಾ ಇರೋ ಗೊತ್ತಿ, ನನ್ಗೂ ಅರ್ಥ ಇದೆ. ವಾಲ್ಕೆನ್ ಸರಿ, ವಾಲ್ಕೆನ್ ತಗೊಂಡು ವಾಲ್ಕೆನ್ ಕ್ಯಾನ್ ಅರ್ಥ ಆಯ್ತದಲ್ಲ? ಕ್ಯಾನ್ ಏನೋ ನಮ್ಮಮ್ಮ ಖುಷಿಗೋಸ್ಕರ ಹೇಳ್ತಾರೆ. ಇಲ್ಲ, ಕ್ಯಾನ್ ಅದೇ ತರನೇ ಈ ಕಡೆ ನಮ್ಮ ಅಮ್ಮನ ಕಡೆ ಬಂದ್ರೆ ಜ್ವಾಲಾಮುಖಿ ಅಂತ ಹೇಳ್ಬೋದು, ಈ ಕಡೆ ನಮ್ಮ ಅಪ್ಪನ ಕಡೆ ಬಂದ್ರೆ ಸಮುದ್ರ ಅಂತ ಹೇಳ್ಬೋದು. ಜ್ವಾಲಾಮುಖಿ ಗೆಲ್ಲುತ್ತಾ, ಸಮುದ್ರ ಗೆಲ್ಲುತ್ತಾ, ಯಾವ್ದಂತ ನೋಡೋಣ. ಅಂಡ್ ಇವತ್ತಿನ ಆಟ ಬಂದ್ಬಿಟ್ಟು ಸಿಂಪಲ್, ಗೆಸ್ ದ ಕನ್ನಡ ಆಕ್ಟ್ರೆಸ್ ಅಲ್ಲ, ಗೆಸ್ ದ ಕನ್ನಡ ಸಾಂಗು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗು, ಆಕ್ಟರ್ಸ್ ಹೀರೋ ಇರ್ತಾರಲ್ಲ, ಅವ್ರ ಚಿಕ್ಕ ವಯಸ್ಸಿನ ಫೋಟೋ ಇರುತ್ತೆ, ಅವ್ರು ಯಾರು ಅಂತ ಕಂಡುಹಿಡಿಬೇಕು. ಇದು ಹೊಸದು, ಇದು ತುಂಬಾ ಚೆನ್ನಾಗಿರುತ್ತೆ. ಒಂದು ಕನ್ನಡ ಸಾಂಗ್ ಅಲ್ಲಿ 8 ಪಿಕ್ ಇರುತ್ತೆ, ಈ ಕಡೆ ಆಕ್ಟರ್ಸ್ ಅಲ್ಲಿ 8 ಪಿಕ್ ಇರುತ್ತೆ. ಸೊ ಪಟ್ ಅಂತ ಹಾಕ್ತೀನಿ, ಹಾಕಿದ ತಕ್ಷಣ ನಿಮ್ ಇಬ್ರಲ್ಲಿ ಯಾರು ಫಸ್ಟ್ ಉತ್ತರ ಕೊಡ್ತಾರೋ ಅವ್ರಿಗೆ 1 ಪಾಯಿಂಟ್. ಗೆದ್ದವ್ರಿಗೆ ಬೇಕಾ? ಇನ್ನೇನು, ಗೆದ್ದವ್ರಿಗೆ ನನ್ ಜೊತೆ ಬಟ್ಟೆ ಸಾಕ್ ಅಷ್ಟೇ. ಓಕೆ ಪಾಪ ನೀನು? ಓಕೆ ಗೈಸ್, ಏನೋ ಒಂದು ಕೊಡ್ಸುವ. ಇವಾಗ ಆಟ ಶುರು ಮಾಡೋಣ. ಜ್ವಾಲಾಮುಖಿನ, ಸಮುದ್ರನ? ಟಿವಿ ಮೇಲೆ ಬರುತ್ತೆ, ರೆಡಿ ಆಗ್ರಿ. ಇವಾಗ ಬರೋದು ಹಾಡುಗಳು. ಸೊ ಆಲ್ಮೋಸ್ಟ್ ವಿಷ್ಣುವರ್ಧನ್ ಸಾಂಗ್ಸ್ ಕೂಡ ಇದ್ರಲ್ಲಿರೋದು. ಸರಿ, ನೋಡೋಣ ಹೆಂಗ್ ಕಂಡಿದ್ದೀರಾ. 3, 2, 1 ಸ್ಟಾರ್ಟ್. ನಮ್ಮ ಮನೆಯಲ್ಲಿ ದಿನವೂ ಮಿನುಗು ಚೈತ್ರವು, ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವು. ಹೋಯ್ತಾ? ಓಕೆ. ನೆಕ್ಸ್ಟ್ ಸೇವಂತಿಯೇ ಸೇವಂತಿಯೇ, ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಬಲು ಅಂದ ನೀನು, ನಾಸೆ ಅಲೆಯಲ್ಲಿ ಗಮ್ಮಂತಿಯೇ. ರವಿಚಂದ್ರನ್ ಹೇಳ್ತಾ ಇದ್ದೀನಿ. ಏನ್ಮಾ 2-2 ಅಡಿನಾ? 3, 2, 1 ಸ್ಟಾರ್ಟ್. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣ. ಓಕೆ ಅಡಿನಾ? ಓಕೆ. 2-1 ಗೈಸ್. ಓಕೆ, ರೆಡಿ? ಇವ್ರಿಗೆಲ್ಲ ಓಲ್ಡ್ ಸಾಂಗ್ಸೇ ಕೊಟ್ಟಿದೀನಿ, ಸಕ್ಕದ ಕಂಡಿಡೀಲಿ ಬೇಗ ಅಂದ್ಬಿಟ್ಟು. ನೀನು ಇದು ಒಳ್ಳೆ ಸಾಂಗು, ಸಕ್ಕತ್ ಸಾಂಗು, ಹಳೆ ಸಾಂಗು, ಮಸ್ತ್ ಇದೆ. ಮಾತಾಡ್ರಿ. ಎಂತ ಸಾಂಗ್ ಗೊತ್ತಾ? ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ
ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಂಬರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ಅದೇನೈತೆ. ಓಕೆ ಸೂಪರ್. ಅಯ್ಯೋ, ಎರಡು ಸಮಬಲದ ಮುಂದೆ ಹೋಗು ನಿಂಗ್ ಏನಾಯ್ತು? ಓಕೆ ಮಲೆನಾಡಡಿಕೆ ಮೈಸೂರು ವಿಳ್ಯದೆಲೆ. ಗೊತ್ತಾಯ್ತು ನಂಗೆ. ಸರಿಯಾಗೈತೆ. ಅಮ್ಮ 3-2. ಓಕೆ ರೆಡಿನಾ? ನೆಕ್ಸ್ಟ್ ಓಳಿ ಓಳಿ ಓಡಿ ಬಣ್ಣ ನನ್ನ ಒಲವಿನ ಬಣ್ಣ. ಬದುಕಿನ ಬಣ್ಣ. ಅಲೋ ನಾನೇ ಗೆಲ್ತಿದ್ದೆ ಆದ್ರೆ ಹೇಳಲ್ಲ ಸುಂದ್ರು. ಮೈ ಗಾಡ್, ಸಮಬಲದ ನನ್ನ ಒಲವಿನ ಬಣ್ಣ. ಹೋಳಿ ಹೇಳ್ಬಾರ್ದಾಗಿತ್ತು ನಾನು. ಸಕ್ಕತ್ತಾಗಿದೆ ಅಲ್ವಾ? ಇದೇ ಖುಷಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಕಡೆ ಕೊಡೋಣ. ರೆಡಿ? ನನಗೋಸ್ಕರ ಸಬ್ಸ್ಕ್ರೈಬ್ ರೆಡಿ ರೆಡಿ. ಆಕಾರನಂತೆ ಗುಲಾಬಿ ಅಂತಿದೆ. ಆಕಾರನ ಇಲ್ಲ ತಪ್ಪು. ಸೂಪರ್. ಒಂದು ಆವೆಯಲ್ಲೂ ಯೋಚನೆ ಮಾಡಿದ್ದು ಒಳ್ಳೆ, ಆವೆಯಲ್ಲೂ ಯೋಚನೆ ಮಾಡಿದ್ದು ಪರ್ಫೆಕ್ಟ್ ಸಕ್ಕತ್ತಾಗಿದೆ. ಬಟ್ ಆ ಸಾಂಗ್ ಅಲ್ಲ ಇದು. ಆ ಕರ್ಣನಂತೆ ನಿಂದೊಂದು ಹೆಚ್ಚ. ಆಯ್ತಾಯ್ತು. 4-3 ಸ್ಟಾರ್ಟ್. ಕರ್ನಾಟಕದ ಇತಿಹಾಸ ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು. ಅಪ್ಪನ್ ಫೇವರೇಟ್ ಸಾಂಗ್ ಗಾಯಿಸಿದ್ದು. ಆಡೋನ್ಸಲ ನೋಡೋಣ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಮ್ಮ ಕಾಪಾಡೋ ಗುರು ಇವಳು. ಗುರು ಏನ್ ಬಾಯಿ ಬಂದ್ ಹೇಳ್ತಾನೆ. ಏ ಈಗ ಹಾಕ್ಬಿಡು. ನಮ್ಮ ಕಾಪಾಡೋ ಗುರು ಇವರು. ಆಯ್ತು ಆಯ್ತು, ಈಗ ಹಾಕು. ಚಾಲೆಂಜ್ ಅದಲ್ಲ. ಈಗ ಗೆದ್ದಿರೋ ನನ್ಗೆ ಬರ್ಬೇಕು. ನನ್ಗೇನ್ ಕೇಳ್ತೀಯ? ಈಗ ನೀನು ಸರಿ ಇಲ್ಲ ಅಂದಲ್ಲ. ಇಲ್ಲಿಗೆ ಕನ್ನಡ ಸಾಂಗ್ ನ ಗೆಸ್ ಮಾಡೋದು ಮುಗ್ದಿದೆ. ಇಲ್ಲಿಂದ ನೆಕ್ಸ್ಟ್ ಬರೋದು ಕನ್ನಡ ಆಕ್ಟರ್ಸ್ ಚಿಕ್ಕ ವಯಸ್ಸಿನ ಫೋಟೋ ಯಾರು ಅಂತ ಕಂಡುಹಿಡಿಬೇಕು. ಈ ಗೆದ್ನಲ್ಲಿ ಹೇಳಲ್ವಾ? ನಾನ್ ಗೆದ್ದಿಲ್ಲ ಈಗ. ಇದೆಲ್ಲ ಇದು ಕಂಟಿನ್ಯೂಷನ್ ಐತೆ. Okay. ಎಷ್ಟು ಪಾಯಿಂಟ್ಸ್? ಸ್ಕೋರ್ ಬಂದ್ಬಿಟ್ಟು 5-3. ನೆಕ್ಸ್ಟ್ ಅಡಿಕೋಣ. ಓಕೆ ಓಕೆ ರೆಡಿನಾ? ರೆಡಿ. 3, 2, 1 ಸ್ಟಾರ್ಟ್. ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅವರ ಅಭಿಮಾನಿ ಅಂತೆ. ವಿಷ್ಣುವರ್ಧನ್ ಚಿಕ್ಕ ವಯಸ್ಸು ಫೋಟೋ ಗೊತ್ತಿಲ್ಲ. ಧನಂಜಯ್. ತಪ್ಪು. ಯೋಚನೆ ಮಾಡಿ, ಫೋಕಸ್ ಮಾಡಿ ನೋಡಿ. ರಾಘವೇಂದ್ರ. ಅದೇ ರಾಘವೇಂದ್ರ. ಮುರಳಿ ಅವ್ರ ಅಣ್ಣ. ತಪ್ಪು. ಮುರಳಿ ಅಲ್ವಾ? ನಮ್ ಸುದಿಯ. ಇದು ಮೂಗ್ ನೋಡಿದ್ರೆ ಗೊತ್ತಾಯ್ತದೆ ಯಾರಿದು. ಆ ಒಂದು ತುಟಿ ನೋಡಿದ್ರೇನೆ ಎಷ್ಟು ಬೇಗ ಕಂಡುಹಿಡಿಯಬಹುದು ಗೊತ್ತಾ? ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಏನಪ್ಪ ತುಟಿ ಮಾತ್ರ ಕಾಣುತ್ತೆ. ದರ್ಶನ್. ಅಲ್ಲ ಅಲ್ಲ ಅಲ್ಲ. ಏನ್ರಿ ನೀವು, ಎಲ್ಲಿದ್ರಿ ನೀವು? ದರ್ಶನ್. ಗಣೇಶ್. ಕಂಬರ್ ಟೈಮ್ ಗಣೇಶ್. ತಪ್ಪು. ಒಂದೇ ಕ್ಲೂ ಕೊಡ್ಲಾ? ಹೇಳ. ಅವರು ಒಂದು ನಾಯಿ ಜೊತೆ ಮಾಡಿದ್ದಾರೆ. ಓ ಚಾರ್ಲಿ. ಹೀರೋ ಹೆಸರು ಹೇಳ್ರಿ. ಹೀರೋ ಹೆಸರು ಹೇಳಿ. ಅದೆಂತ ಸಟ್ಟಿ? ರಕ್ಷಿತ್ ಅದೆಲ್ಲ ಗೊತ್ತಿಲ್ಲ. ಸಟ್ಟಿ ಹೇಳಾಯ್ತು. ಇಲ್ಲ ಇಲ್ಲ ಬಿಡು. ಅವೆಲ್ಲ ಅಲ್ಲ ಹೇಳ್ಬೇಕು. ರಿಸರ್ಚ್ ನಾನ್ ಪೂರ್ತಿಗೆ ಶೆಟ್ಟಿ ಎಲ್ಲ ಬರಲ್ಲಪ್ಪ. ರಕ್ಷಿತ್ ಶೆಟ್ಟಿ ಹೇಳಿ. ಶೆಟ್ಟಿ ಹೇಳಿ. ಶೆಟ್ಟಿ ಅಂತ ಹೇಳಿದ್ಮೇಲೆ ನಾನೇ ಶೆಟ್ಟಿ ಬರಲ್ಲ ಅದು. ರಕ್ಷಿತ್ ಶೆಟ್ಟಿ ಅಂತ ಹೇಳಿದ್ನಾನು. ರಿಷಬ್ ಶೆಟ್ಟಿನೂ ಬರುತ್ತೆ, ರಕ್ಷಿತ್ ಶೆಟ್ಟಿನೂ ಬರುತ್ತೆ. ಹೋಯ್ತು. ಜಸ್ಟ್ ಮಿಸ್ ಅಲ್ಲಿ ಹೋಯ್ತು. 7-3. ಓಕೆ ರೆಡಿನಾ? 5 ಸಾರಿ 6-3 ಗೈಸ್. ಎಕ್ಸ್ಪೆಕ್ಟ್ ಮಾಡೋಣ. ವಿಷ್ಣುವರ್ಧನ್ ನಮ್ಮಣ್ಣ. ಸಾಹಸ ಸಿಂಹ ಮೆಟ್ಟಿ ಬರುವ. ಹೌದಾ? ನಮ್ಮಣ್ಣ. ಕ್ರೇಜಿ. ರೆಡಿನಾ? ಓಕೆ. ಧ್ರುವ ಸರ್ಜಾ. ಸೂಪರ್. ಧ್ರುವ ಸರ್ಜಾ.
ಕ್ರೇಜಿ ಆಗೋರೆ, ಚಿಕ್ಕ ವಯಸ್ಸಲ್ಲಿ ಮಸ್ತ್ ಆಗೋರೆ. ಎಷ್ಟ ಪಾಯಿಂಟ್ ಹೇಳ ಮೊದ್ಲು? ಪಾಯಿಂಟ್ ಆಯ್ತು ಬಿಡು. 7-4 7-4 ರೆಡಿನಾ? ಅಂಬರೀಷ್ ತಪ್ಪು. ಮುಂದೇನೋ ಹಿಂದೇನೋ? ಒಂದ್ ಸೆಕೆಂಡ್ ಮುಂದೆ 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 ಮುಂದೆ. ದುನಿಯಾ ವಿಜಯ್. ಅಲ್ಲ ಅಲ್ಲ ಅಲ್ಲ, ವಿಜಯ್ ಅಲ್ಲ. ಒಂದ್ ಸೆಕೆಂಡ್ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್, ಇವ್ರು ಯಾರಂತ ನೋಡ್ಕೊಂಬರ. ರಾಘವೇಂದ್ರ ಇರ್ಬೇಕು ಕಣ, ವಿಜಯ ರಾಘವೇಂದ್ರ. ಚರಣ್ ಇಲ್ಲ. ಯಾರಿದ್ದು? ಅಯ್ಯೋ ಬರ್ಲಿ ಬರ್ಲಿ, ಉತ್ಪತ್ತಿ ಆಗ್ಲಿ. ಧ್ರುವ ಸರ್ಜ್ ಆಗ್ಲೇ ಹೋಯ್ತು ತಾನೆ. ಅರ್ಜುನ್ ಅವ್ರ ಅಣ್ಣ. ಇಲ್ಲ ಅವ್ರಲ್ಲ. ಫೇಮಸ್ ಆಕ್ಟರ್. ಈಗ ಮೊನ್ನೆ ತಾನೇ ಮೂವಿ ನೋಡ್ಕೊಂಡ್ ಬಂದಿದ್ರ. ಓ ರಿಷಬ್ ಶೆಟ್ಟಿ. ಓ ತಪ್ಪು. ನಮ್ಮ ಗುರುಗಳು ಶಿವರಾಜ್ ಕುಮಾರ್ ಸರ್. ಶಿವರಾಜ್ ಕುಮಾರ್ ಅಲ್ಲ, ಶಿವರಾಜ್ ಕುಮಾರ್. ಹೌದು. 5-7 ರೆಡಿನಾ? ನೆಕ್ಸ್ಟ್ ಗೇಮ್ ಏನ್ ಮೂವಿ? ಯಶ್. ಕಣ್ಣಲ್ಲಿ ಕಂಡಿಡಿಬೋದು. ಸುದಿ ಅಲ್ಲೋಡ್ ನಿನ್ ಕಣ್ಣು ಹಂಗೆ ಕಂಡಿಡಿಬೋದು. ಸೇಮ್ ಸುದಿ ಅಲ್ಲೋಡಲ್ಲಿ. ಓಕೆ 8-4. 8-6 ರೆಡಿನಾ? ದರ್ಶನ್. ಈಗ ಬರ್ಬೇಕು ಫಾಸ್ಟ್ ಗೆ. 9-6. ಓಕೆ ರೆಡಿ? ದರ್ಶನ್. ಜೈ ಡಿ ಬಾಸ್. ಓಕೆ ರೆಡಿ? ನೆಕ್ಸ್ಟ್ ರೆಡಿನಮ್ಮ? ಬಾಸ್. ಓಕೆ ಅನಂತ್ ನಾಗು, ಶಂಕರ್ ನಾಗು. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಅನಂತ್ ನಾಗು, ಶಂಕರ್ ನಾಗು. ಹೌದು. ಅಮ್ಮ ಹೋದ. 10-6. ಇದು ಮೇ ಬಿ ಲಾಸ್ಟ್ ಪಿಕ್ ಅನ್ಸುತ್ತೆ, ಲಾಸ್ಟ್ ಫೋಟೋ. ನಾಳೆ ನೆಕ್ಸ್ಟ್ ಬರೋದು. ಆಯ್ತು, ಈಗ ಒಂದು ಲಾಸ್ಟ್ ಫೋಟೋ ಬರುತ್ತೆ. ಈ ಲಾಸ್ಟ್ ಫೋಟೋ ಯಾರು ಕಂಡಿಡ್ತಾರೋ 2 ಪಾಯಿಂಟ್ಸ್ ಕೊಡ್ತೀನಿ. ಆಯ್ತು 10-6 ಬಿಡು. ಅಲ್ಲಿ ಎಲ್ಲೆಲ್ಲ ಅವಳು. ಸರಿ 3 ಪಾಯಿಂಟ್ಸ್ ಕೊಡ್ತೀನಿ. ಬೇಡ ಹಂಗೆಲ್ಲ ನಾವು ಮೋಸ. 3 ಪಾಯಿಂಟ್ಸ್ ಕೊಡ್ತೀನಿ. ಬೇಡ ಹಂಗೆಲ್ಲ ಕೊಡಂಗಿಲ್ಲ. ಆಯ್ತು. ಓಕೆ ರೆಡಿನಾ? 3, 2, 1 ಸ್ಟಾರ್ಟ್. ಸುದೀಪ್. ನನಗೆ ಗೊತ್ತಿಲ್ಲ. ಅದು ನನ್ನ ಮಗನ. ನಾನು ಹೇಳಾಗೋಯ್ತು. ಸುದೀಪ್ 11-4. ನಾನು ಹೇಳಿದ್ದು ಅದು ಸೆಟ್ಟಿಗೆ ಅರ್ಧ 50-50. ಅದ್ರಲ್ಲಿ ಇವಾಗ 1 ಪಾಯಿಂಟ್ ನನಗೆ ಅಂತೂ ಇಂತೂ ಗೈಸ್, ಸಿಂಪಲ್ ಅಂಡ್ ಸ್ವೀಟ್ ಶಾರ್ಟ್ ಆಗಿ ಆದರ್ಶ ದಂಪತಿಗಳದ್ದು ಒಂದು ಚಾಲೆಂಜ್ ಬ್ಲಾಗ್ ಮುಗ್ದಿದೆ. ಅಂಡ್ ಇದು ಜ್ವಾಲಾಮುಖಿ ಒಂದ್ ಸ್ವಲ್ಪ ತಣ್ಣಗಾಗ್ಬಿಟ್ಟೈತೆ. ಜ್ವಾಲಾಮುಖಿ ಉಕ್ಕಿ ಬರ್ಲಿಲ್ಲ. ಅಲೆಗಳು ಜಾಸ್ತಿ ಆಗಿರೋದ್ರಿಂದ ಜ್ವಾಲಾಮುಖಿ ಎಷ್ಟು ಉಕ್ಕಿದ್ರು ಸಮುದ್ರದ ನೀರು ಬಂದ್ರೆ ಜ್ವಾಲಾಮುಖಿನೂ ಇರ್ಬೇಕು. ಏನಿಲ್ಲ, ಸಮುದ್ರ ನೀರ್ ಬಂದ್ರೆ ಜ್ವಾಲಾಮುಖಿ ಪುಸ್. ಓಕೆ ಹಂಗೆ ಹೇಳ್ತವ್ರೆ. ಒಟ್ಟಲ್ಲಿ ಇವತ್ತಿನ ಸುದೀಪ್ ಅಂತ ಹೇಳ್ಬೇಕು ತಾನೆ. ಇವತ್ತಿನ ಆಟದಲ್ಲಿ ಸಮುದ್ರ ಆಗಿರೋ ನಮ್ಮ ಅಪ್ಪ ಗೆದ್ದಿದ್ದಾರೆ. ಏನು ಜ್ವಾಲಾಮುಖಿ ಒಂದ್ ಸ್ವಲ್ಪ ನ್ಯೂಟ್ರಲ್ ಆಗ್ಬಿಟ್ಟು ಸೋತಿದ್ದಾರೆ. ಜ್ವಾಲಾಮುಖಿ ಇರ್ಬೇಕು ಗೈಸ್. ಯಾಕೆ ಅಂದ್ರೆ ಜ್ವಾಲಾಮುಖಿ ಇಲ್ಲ ಅಂದ್ರೆ ಇವ್ರಿಗೆ ಹೊಟ್ಟೆ ಊಟನೇ ಇಲ್ಲ. ನೀರ್ ತಕ್ಕ ಸಮುದ್ರ ತಕ್ಕ ಏನ್ ಮಾಡ್ತಾರೆ? ಜ್ವಾಲಾಮುಖಿ ಇಂಪಾರ್ಟೆಂಟ್. ನೀರಿಲ್ಲ ಅಂದ್ರೆ ಜ್ವಾಲಾಮುಖಿ ಜ್ವಾಲಾಮುಖಿನೂ ಇಂಪಾರ್ಟೆಂಟ್, ಸಮುದ್ರನೂ ಇಂಪಾರ್ಟೆಂಟ್, ಏನು ಗಾಳಿನೂ ಇಂಪಾರ್ಟೆಂಟ್. ಸುಂಟ್ರ ಗಾಳಿ ಎಲ್ಲ, ಸುಂಟ್ರ ಗಾಳಿ ಇಂಪಾರ್ಟೆಂಟ್, 3 ಎಲ್ಲ ಇಂಪಾರ್ಟೆಂಟ್. ಆದ್ರೆ ಇವಾಗ ಜ್ವಾಲಾಮುಖಿ ಉಕ್ಕಿಲ್ಲ, ಸಮುದ್ರ ಅಲೆಗಳು ಹಿಂಗ್ ಬಂದೈತಿ. ನಿನ್ ಹತ್ರಕ್ಕೆ ಹೆಂಗಿದ ಪಾಠ? ಸೂಪರ್ ಆಯ್ತು, ಬೇಗ ಮುಗ್ದೋಯ್ತು ಅನ್ಸ್ತಾ. ಹೌದು, ನಾವ್ ಅದ್ರ ಮೇಲೆ ಗಮನ ಇದ್ದದಕ್ಕೆ ಬೇಗ ಮುಗೀತು. ಆದರ್ಶ ದಂಪತಿಗಳಿಗೆ ಇದೇ ತರದೇ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ನೆಕ್ಸ್ಟ್ ಚಾಲೆಂಜಸ್ ಆಡಿಸ್ತಾ ಇರ್ತೀನಿ. ಅವಾಗ ಒಂದ್ ಸ್ವಲ್ಪ ಲೆಂತಿ ಜನ ಇರೋದಕ್ಕೆ ಇಟ್ಕೊಂಡಿರು ಲೆಂತಿ ಜನ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಇವಾಗ ಒಂದ್ ಸ್ವಲ್ಪ ಸ್ವೀಟ್ ಅಂಡ್ ಶಾರ್ಟ್ ಆಗಿರೋದಕ್ಕೆ ಆದರ್ಶ ದಂಪತಿಗಳಿಗೆ ಮುಗ್ದಿದೆ. ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮನೆ ವಿನ್ನು
ಅಲ್ಲ ಅನ್ಕೋಬೇಕಷ್ಟೇ, ಇಮ್ಯಾಜಿನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಸಬ್ಸ್ಕ್ರೈಬ್ ಅಂತ ಹೇಳಕ್ ಬರಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಆದರ್ಶ ದಂಪತಿಗಳ ಜೊತೆ ಇನ್ನೊಂದು ಚಾಲೆಂಜ್ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನಾಳೆ ಈಗ ಗಿಫ್ಟ್ ಕೊಡ್ಬೇಕಲ್ಲ, ಗಿಫ್ಟ್ ಖಂಡಿತ ಅವರಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಹೇಳ್ಬಿಟ್ರೆ ಒಟ್ಟಿಗೆ ಹಂಗೆ. ಬಾಯ್ 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 ಬಾಯ್.